ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವ ಭೂಕುಸಿತಕ್ಕೆ ಕೇರಳ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಜನಕ್ಕೆ ಇಲ್ಲಿ ಕಾಳಜಿ ಕೇಂದ್ರಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರುವ ಕಾರಣಕ್ಕಾಗಿ ಅವರಿಗೆ ಬೇಕಾದಂತಹ ತರಕಾರಿ ಇರಬಹುದು ಅಥವಾ ಊಟೋಪಚಾರಕ್ಕೆ ಬೇಕಾದಂತಹ ದಿನಸಿ ಸಾಮಗ್ರಿಗಳಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಎಲ್ಲವನ್ನೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ. ಅವುಗಳನ್ನು ಜಿಲ್ಲಾಡಳಿತ ಕಾಲೇಜು ಕಟ್ಟಡವೊಂದರಲ್ಲಿ ಸುರಕ್ಷಿತವಾಗಿ ಇಟ್ಟಿರುವಂತಹ ಜಾಗವನ್ನು ನೀವು ನೋಡ್ತಾ ಇದ್ದೀರಿ. ಈ ಗೋಡಾನ್ ಒಂದು ಪ್ರಮಾಣದ್ದು ಮಾತ್ರ. ಇಂತಹದ್ದೇ ಗೋಡಾನ್ಗಳು ವಯನಾಡಿನ ಮೆಪ್ಪಾಡಿ ಗ್ರಾಮ ಒಂದರಲ್ಲೇ ಸುಮಾರು 5ಕ್ಕೂ ಹೆಚ್ಚು ಜಾಗಗಳಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಟ್ಟು ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಯಾಕೆ ಅಂತಂದ್ರೆ NDRF ಇರಬಹುದು, SDRF ಇರಬಹುದು, ಹೀಗೆ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಏನು ನೆರವಿನ ಕಾರ್ಯಾಚರಣೆಯನ್ನ ಅಥವಾ ರಕ್ಷಣೆಯ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ, ಅವರಿಗೆ ಆದ್ಯತೆಯ ಮೇರೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಸ್ಥಳಕ್ಕೆ ಕಲ್ಪಿಸುವಂತಹದ್ದು ದೊಡ್ಡ ಸವಾಲಾಗುತ್ತೆ. ಆ ಸವಾಲಿನ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕೊಠಡಿಯನ್ನ ನೀವು ಗಮನಿಸಬಹುದಾಗಿದೆ. ಈ ಕೊಠಡಿಯಲ್ಲಿ ದಿನಸಿ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಟುಕೊಳ್ಳಲಾಗಿದೆ. ಅಕ್ಕಿಯನ್ನ ಬೇರೆ ಬೇರೆಯವರು ತಂದು ಕೊಟ್ಟಿದ್ರು, ಅವುಗಳನ್ನ ಇಟ್ಟುಕೊಳ್ಳಲಾಗಿದೆ. ಅದರ ಜೊತೆಗೆ ಏನು ನಿರಂತರವಾಗಿ ಕಾರ್ಯಾಚರಣೆಯ ನಡೀತಾ ಇರುವ ಕಾರಣಕ್ಕಾಗಿ ಅಚಾನಕ್ ಆಗಿ ಸಿಗುವವರು ಈಗಾಗಲೇ ನಿತ್ರಾಣ ಆಗಿರುವ ಕಾರಣಕ್ಕಾಗಿ ಆ ನಿತ್ರಾಣಗೊಂಡವರಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ ಅನ್ನು ಕೊಟ್ಟು ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತಹ ಚಟುವಟಿಕೆಗಳು ಆಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಾಗಗಳಿಂದ ಬಂದಿರುವಂತಹ ಏನು ಬ್ರೆಡ್ ಇರಬಹುದು ಅಥವಾ ಬಿಸ್ಕೆಟ್ಗಳಿರಬಹುದು, ಇಂತಹ ಒಂದಷ್ಟು ವಸ್ತುಗಳನ್ನ ಈ ಗೋಡಾನ್ನಲ್ಲಿ ತುಂಬಿ ಇಟ್ಟುಕೊಳ್ಳಲಾಗಿದೆ. ಇಲ್ಲಿ ಸ್ಟೋರ್ ಮಾಡಿಕೊಂಡಿರುವ ಜಾಗದಿಂದಲೂ ಇಲ್ಲಿ ಕಾಳಜಿ ಕೇಂದ್ರಗಳಿಗೆ ಇವುಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ನಡೀತಾ ಇರುವ ಜಾಗಕ್ಕೂ ಕೂಡ ಇವುಗಳನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ದಿನವಹಿಗೆ ಬೇಕಾಗಿರುವಂತಹ ಬಕೆಟ್ಗಳಿರಬಹುದು ಅಥವಾ ಪೇಸ್ಟ್ ಇರಬಹುದು, ಬ್ರಷ್ ಇರಬಹುದು, ಇಂತಹ ಒಂದಷ್ಟು ಅಗತ್ಯ ಉಪಕರಣಗಳೇನಿದ್ದಾವೆ, ಅಗತ್ಯ ಸೌಕರ್ಯ ಏನು ಒಂದಷ್ಟು ಸಾಮಗ್ರಿಗಳೇನಿದ್ದಾವೆ ಅವುಗಳನ್ನ ಕೂಡ ಇಲ್ಲಿ ಜೋಡಿಸಿ ಇಟ್ಟಿರುವಂತಹದ್ದನ್ನ ಗಮನಿಸಬೇಕಾಗತ್ತೆ. ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿರುವ ಕಾರಣಕ್ಕಾಗಿ ನಿನ್ನೆ ಶ್ರೀಮಂತ ಆಗಿದ್ದವನು ಇವತ್ತು ನಿರ್ಗತಿಕ ಆಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿರುವ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಈ ಅಪಾಯದ ಸನ್ನಿವೇಶದಲ್ಲಿ ಅವರ ಜೀವನವನ್ನ ರಕ್ಷಣೆ ಮಾಡಿಕೊಳ್ಳೋದು, ಜೀವ ರಕ್ಷಣೆಯ ಜೊತೆಗೆ ಅವರ ಜೀವನವನ್ನ ತಾತ್ಕಾಲಿಕವಾಗಿ ಸಮಾಧಾನ ಮಾಡಿ ಆ ನಂತರದಲ್ಲಿ ಸರ್ಕಾರದ ವತಿಯಿಂದ ಬೇರೆ ಬೇರೆ ರೀತಿಯ ನೆರವುಗಳನ್ನು ಕೊಡುವ ಮೂಲಕವಾಗಿ ಅವರ ಜೀವನೋಪಾಯಕ್ಕೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ವಯನಾಡು ಜಿಲ್ಲಾಡಳಿತ ಇರಬಹುದು, ಏನು ಕೇರಳದ ಸರ್ಕಾರ ಇರಬಹುದು ಮತ್ತು ಕೇಂದ್ರ ಸರ್ಕಾರ ಇರಬಹುದು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹದ್ದು ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಕೇರಳ. ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವ ಭೂಕುಸಿತಕ್ಕೆ ಕೇರಳ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಜನಕ್ಕೆ ಇಲ್ಲಿ ಕಾಳಜಿ ಕೇಂದ್ರಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರುವ ಕಾರಣಕ್ಕಾಗಿ ಅವರಿಗೆ ಬೇಕಾದಂತಹ ತರಕಾರಿ ಇರಬಹುದು ಅಥವಾ ಊಟೋಪಚಾರಕ್ಕೆ ಬೇಕಾದಂತಹ ದಿನಸಿ ಸಾಮಗ್ರಿಗಳಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಎಲ್ಲವನ್ನೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ. ಅವುಗಳನ್ನು ಜಿಲ್ಲಾಡಳಿತ ಕಾಲೇಜು ಕಟ್ಟಡವೊಂದರಲ್ಲಿ ಸುರಕ್ಷಿತವಾಗಿ ಇಟ್ಟಿರುವಂತಹ ಜಾಗವನ್ನು ನೀವು ನೋಡ್ತಾ ಇದ್ದೀರಿ. ಈ ಗೋಡಾನ್ ಒಂದು ಪ್ರಮಾಣದ್ದು ಮಾತ್ರ. ಇಂತಹದ್ದೇ ಗೋಡಾನ್ಗಳು ವಯನಾಡಿನ ಮೆಪ್ಪಾಡಿ ಗ್ರಾಮ ಒಂದರಲ್ಲೇ ಸುಮಾರು 5ಕ್ಕೂ ಹೆಚ್ಚು ಜಾಗಗಳಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಟ್ಟು ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಯಾಕೆ ಅಂತಂದ್ರೆ NDRF ಇರಬಹುದು, SDRF ಇರಬಹುದು, ಹೀಗೆ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಏನು ನೆರವಿನ ಕಾರ್ಯಾಚರಣೆಯನ್ನ ಅಥವಾ ರಕ್ಷಣೆಯ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ, ಅವರಿಗೆ ಆದ್ಯತೆಯ ಮೇರೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಸ್ಥಳಕ್ಕೆ ಕಲ್ಪಿಸುವಂತಹದ್ದು ದೊಡ್ಡ ಸವಾಲಾಗುತ್ತೆ. ಆ ಸವಾಲಿನ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕೊಠಡಿಯನ್ನ ನೀವು ಗಮನಿಸಬಹುದಾಗಿದೆ. ಈ ಕೊಠಡಿಯಲ್ಲಿ ದಿನಸಿ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಟುಕೊಳ್ಳಲಾಗಿದೆ. ಅಕ್ಕಿಯನ್ನ ಬೇರೆ ಬೇರೆಯವರು ತಂದು ಕೊಟ್ಟಿದ್ರು, ಅವುಗಳನ್ನ ಇಟ್ಟುಕೊಳ್ಳಲಾಗಿದೆ. ಅದರ ಜೊತೆಗೆ ಏನು ನಿರಂತರವಾಗಿ ಕಾರ್ಯಾಚರಣೆಯ ನಡೀತಾ ಇರುವ ಕಾರಣಕ್ಕಾಗಿ ಅಚಾನಕ್ ಆಗಿ ಸಿಗುವವರು ಈಗಾಗಲೇ ನಿತ್ರಾಣ ಆಗಿರುವ ಕಾರಣಕ್ಕಾಗಿ ಆ ನಿತ್ರಾಣಗೊಂಡವರಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ ಅನ್ನು ಕೊಟ್ಟು ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತಹ
ಮಾಡುವಂತಹ ಚಟುವಟಿಕೆಗಳು ಆಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಾಗಗಳಿಂದ ಬಂದಿರುವಂತಹ ಬ್ರೆಡ್ ಇರಬಹುದು ಅಥವಾ ಬಿಸ್ಕೆಟ್ಗಳಿರಬಹುದು, ಇಂತಹ ಒಂದಷ್ಟು ವಸ್ತುಗಳನ್ನು ಈ ಗೋಡನ್ನಲ್ಲಿ ತುಂಬಿ ಇಟ್ಟುಕೊಳ್ಳಲಾಗಿದೆ. ಇಲ್ಲಿ ಸ್ಟೋರ್ ಮಾಡಿಕೊಂಡಿರುವ ಜಾಗದಿಂದಲೂ ಇಲ್ಲಿ ಕಾಳಜಿ ಕೇಂದ್ರಗಳಿಗೆ ಇವುಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ನಡೀತಾ ಇರುವ ಜಾಗಕ್ಕೂ ಕೂಡ ಇವುಗಳನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ದಿನವಹಿಗೆ ಬೇಕಾಗಿರುವಂತಹ ಬಕೆಟ್ಗಳಿರಬಹುದು ಅಥವಾ ಪೇಸ್ಟ್ ಇರಬಹುದು, ಬ್ರಷ್ ಇರಬಹುದು, ಇಂತಹ ಒಂದಷ್ಟು ಅಗತ್ಯ ಉಪಕರಣಗಳೇನಿದ್ದಾವೆ, ಅಗತ್ಯ ಸೌಕರ್ಯ ಒಂದಷ್ಟು ಸಾಮಗ್ರಿಗಳೇನಿದ್ದಾವೆ ಅವುಗಳನ್ನು ಕೂಡ ಇಲ್ಲಿ ಜೋಡಿಸಿ ಇಟ್ಟಿರುವಂತಹದ್ದನ್ನು ಗಮನಿಸಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿರುವ ಕಾರಣಕ್ಕಾಗಿ ನಿನ್ನೆ ಶ್ರೀಮಂತ ಆಗಿದ್ದವನು ಇವತ್ತು ನಿರ್ಗತಿಕ ಆಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿರುವ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಈ ಅಪಾಯದ ಸನ್ನಿವೇಶದಲ್ಲಿ ಅವರ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳೋದು, ಜೀವ ರಕ್ಷಣೆಯ ಜೊತೆಗೆ ಅವರ ಜೀವನವನ್ನು ತಾತ್ಕಾಲಿಕವಾಗಿ ಸಮಾಧಾನ ಮಾಡಿ ಆ ನಂತರದಲ್ಲಿ ಸರ್ಕಾರದ ವತಿಯಿಂದ ಬೇರೆ ಬೇರೆ ರೀತಿಯ ನೆರವುಗಳನ್ನು ಕೊಡುವ ಮೂಲಕವಾಗಿ ಅವರ ಜೀವನೋಪಾಯಕ್ಕೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ವಯನಾಡು ಜಿಲ್ಲಾಡಳಿತ ಇರಬಹುದು, ಕೇರಳದ ಸರ್ಕಾರ ಇರಬಹುದು ಮತ್ತು ಕೇಂದ್ರ ಸರ್ಕಾರ ಇರಬಹುದು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹದ್ದು ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಕೇರಳ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.